BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಘಟಕ 4 ಸಂಕೀರ್ಣ, ಈ ಘಟಕ 4 ಸಂಕೀರ್ಣದಲ್ಲಿ ಬರುವಂತಹ ಅಧ್ಯಾಯ 12 ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂತಹ ಈ ಅದ್ಭುತವಾದಂತಹ ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಪಿ ಲಂಕೇಶ್ ಅವರ ಕೃತಿಕರ್ತ್ಯ ಪರಿಚಯವನ್ನು ಮತ್ತು ಅವರ ಕವನ ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಎನ್ನುವಂತಹ ಕವನದ ಟಿಪ್ಪಣಿ ಭಾಗವನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತ್ಯ ಪರಿಚಯವನ್ನು ನೋಡೋದಾದರೆ, ಕನ್ನಡದ ಪ್ರಮುಖ ವೈಚಾರಿಕ ಲೇಖಕರಲ್ಲಿ ಪಿ ಲಂಕೇಶ್ ಒಬ್ಬರು. 1935ರಲ್ಲಿ ಜನಿಸಿದ ಪಿ ಲಂಕೇಶ್ ಪೂರ್ಣ ಹೆಸರು ಪಾಳೆಗಾರ ಲಂಕೇಶ್. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದ ಪಿ ಲಂಕೇಶ್ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿ ಸಿನಿಮಾ ತಯಾರಿಸಲು ಕನ್ನಡ ಚಲನಚಿತ್ರರಂಗಕ್ಕಿಳಿಯಲು ಪಲ್ಲವಿ ಎಲ್ಲಿಂದಲೋ ಬಂದವರು ಅವರು ನಿರ್ದೇಶಿಸಿದ ಸಿನಿಮಾಗಳು. 1980ರಲ್ಲಿ ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭಿಸಿದ ಲಂಕೇಶ್ ಸುಮಾರು 2 ದಶಕಗಳ ಕಾಲ ಕನ್ನಡ ಪತ್ರಿಕೋದ್ಯಮದಲ್ಲಿ ಪ್ರಭಾವಶಾಲಿಯಾಗಿದ್ದರು. ಅವರ ಟೀಕೆ, ಟಿಪ್ಪಣಿ, ಅಂಕನ ಬರಹ ತುಂಬ ಪ್ರಸಿದ್ಧಿಯಾಗಿತ್ತು. ಇನ್ನು ಇವರ ಕೃತಿಗಳು ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಮುಂತಾದವು ಇವರ ಪ್ರಮುಖ ಕಥಾ ಸಂಕಲನಗಳು. ಬಿರುಕು, ಅಕ್ಕ, ಮುಸ್ಸಂಜೆಯ ಕಥಾ ಪ್ರಸಂಗ ಇವು ಲಂಕೇಶರ ಪ್ರಮುಖ ಕಾದಂಬರಿಗಳು. ಸಂಕ್ರಾಂತಿ, ಗುಣಮುಖ ಮುಂತಾದವು ಇವರ ನಾಟಕಗಳು. ಪಿ ಲಂಕೇಶ್ ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು ಕಥಾ ಸಂಕಲನಕ್ಕೆ 1989ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇಷ್ಟು ಪಿ ಲಂಕೇಶ್ ಅವರ ಕೃತಿಕರ್ತ್ಯ ಪರಿಚಯವಾಗಿತ್ತು. ಮುಂದುವರೆದು ಈ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ನೋಡೋದಾದರೆ, ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ. ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಪಿ ಲಂಕೇಶರ ಒಂದು ಪ್ರಮುಖ ವೈಚಾರಿಕ ಲೇಖನ. ಗೌತಮನನ್ನ ಮಾನವ ಪ್ರೀತಿಯ ಹಿನ್ನೆಲೆಯಲ್ಲಿ ನೋಡುವ ಲೇಖಕರ ವಿಶಿಷ್ಟ ದೃಷ್ಟಿಯೇ ಈ ಲೇಖನದ ಮೂಲ ತಿರುಳು ಆಶಯ. ಗೌತಮ ಮೂಲತಃ ಒಬ್ಬ ಮಹಾನ್ ಮಾನವತಾವಾದಿ, ಮಾನವತಾ ಪ್ರೇಮಿ, ಮಾನವ ಚೈತನ್ಯದ ಅಂತಸ್ವರೂಪಿ. ಮೋಕ್ಷ, ದೇವರುಗಳ ಬಗ್ಗೆ ವಿಚಾರಿಸಿದರೆ ಮೌನವಾಗುತ್ತಿದ್ದ ಗೌತಮ ಸತ್ಯಾನ್ವೇಷಣೆಗಾಗಿ ವಿದ್ವಾಂಸರನ್ನ, ವಿದ್ಯಾಲಯಗಳನ್ನು, ಧರ್ಮ ಗುರುಗಳನ್ನು ಕಂಡು ವಿಚಾರಿಸಿದ, ಕಲಿತ. ಆದರೆ ಯಾರೊಬ್ಬರಿಗೂ ಗೌತಮನಿಗೆ ತೃಪ್ತಿಯಾಗುವ ಉತ್ತರ ನೀಡಲಾಗಲಿಲ್ಲ. ಯಾರದೋ ಮಾತು ಕೇಳಿ ಗೌತಮ ದೇಹವನ್ನ ದಂಡಿಸಿ ನೋಡಿದ. ಸಾಯುವಂತಾದನೆ ಹೊರತು ಸತ್ಯ ಗೋಚರಿಸಲಿಲ್ಲ. ಯಾವ ಜ್ಞಾನೋದಯವೂ ಆಗಲಿಲ್ಲ. ಕೊನೆಗೆ ಮೋಕ್ಷ ಹುಡುಕುತ್ತಾ ಹೋದ. ಗೌತಮ ಅದರ ಸತ್ಯವನ್ನ ತಿಳಿಯಲಾಗದೆ ಮನುಷ್ಯ ಪ್ರೀತಿಯ ಬಂಧನದಲ್ಲಿ ಬಂದಿಯಾಗಬೇಕಾಯಿತು. ರೋಗ, ಮುಪ್ಪು, ಸಾವುಗಳಿಗೆ ಉತ್ತರ ಹುಡುಕಿ ಹೊರಟ ಗೌತಮ ಕೊನೆಗೆ ಕಂಡುಕೊಂಡ ಸತ್ಯವೆಂದರೆ ಆಸೆಯೇ ದುಃಖಕ್ಕೆ ಮೂಲ ಎಂಬುದನ್ನು ಅರಮನೆ, ದೇವಾಲಯಗಳನ್ನು ಬಿಟ್ಟು ನಿರ್ವಾಣವನ್ನು ಕಂಡುಕೊಳ್ಳಲು ಹೊರಟ ಈತ ದೇವರನ್ನು ತಲುಪಲಿಲ್ಲ, ಮನುಷ್ಯರನ್ನು ತಲುಪಿದ. ಅದು ಪ್ರೀತಿಯ ಮೂಲಕ, ನಿರ್ಮೋಹದ ಮೂಲಕ. ಗಾಢ ವ್ಯಾಮೋಹ, ದುಃಖ, ಸಾವು, ನೋವು, ವಿರಹಗಳ ಬಲೆಯಲ್ಲಿ ಬಿದ್ದ ಮನುಷ್ಯನ ಅಸಹಾಯಕ ಸ್ಥಿತಿಗೆ ಪರಿಹಾರವಾಗಿ ಈತನಲ್ಲಿ ಅಪಾರ ಪ್ರೀತಿ ಪಾತ್ರ ಇತ್ತು. 2,500 ವರ್ಷಗಳ ನಂತರ ಬುದ್ಧನ ಅಂಶಗಳನ್ನು ಪಡೆದು ಬಂದ ಗಾಂಧೀಜಿ ಕೂಡ ಬುದ್ಧನಂತೆ ಸತ್ಯ, ದೇವರುಗಳನ್ನು ಹುಡುಕುತ್ತಾ ಹೋಗಿ ಬದುಕಿನ ವಿರೋಧಾಭಾಸಗಳನ್ನು ಹಾಗೂ ಜೀವನ ನೆಲೆಗಳನ್ನು ಹುಡುಕುತ್ತಾ ಹೋಗಿ ಸರಳ ಕಾಣಿಕೆಯನ್ನು ಕಂಡುಕೊಂಡಿದ್ದನು ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪಿ ಲಂಕೇಶ್ ಅವರ ಕೃತಿಕರ್ತ್ಯ ಪರಿಚಯ ಮತ್ತು ಅವರ ಕವನದ ಟಿಪ್ಪಣಿ ಭಾಗವಾಗಿತ್ತು ಅಂತ ಹೇಳ್ತಾ, ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಮತ್ತು 1 ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ